ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಲಿವರ್ಗಾಗಿತ್ತು. ಪೇಜ್ ನಂಬರ್ 87 ನೋಡಿ. 7.8 ಪ್ರೆಷರ್. ಏನು ಪ್ರೆಷರ್ ಅಂದರೆ ಒತ್ತಡ ಅಂತ. ಒತ್ತಡ ಅಂದರೆ ಏನು? ಯಾವ ರೀತಿಯಾದ ಒತ್ತಡ? ಯಾವುದಾದ್ರೂ ವಸ್ತುಗಳ ಮೇಲೆ ನಾವು ಹಾಕ್ತಕ್ಕಂಥ ಬಲ ಹೆಚ್ಚಿನ ಬಲ ಆಗಿದ್ರೆ ಅದು ಸಹ ಒತ್ತಡ ಅಲ್ವಾ? ಅದು ಯಾವ ರೀತಿ ಉಂಟಾಗುತ್ತೆ ಅಂಥೇಳಿ ನೋಡೋಣ. ಈಗ ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪ್ರೆಷರ್ ಅಂತೇಳಿ. ಪ್ರೆಷರ್ ಅಂದರೆ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಇಸ್ ಕಾಲ್ಡ್ ಎ ಪ್ರೆಷರ್. ಹೇಳಿ, ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ. ಫೋರ್ಸ್ ಅಂದ್ರೆ ಏನು? ಅದು ಬಲ ಅಲ್ವಾ? ಆ ಬಲ ಅನ್ನೋದು ಆ್ಯಕ್ಟಿಂಗ್ ಯಾವುದ್ರ ಮೇಲೆ ಆ್ಯಕ್ಟ್ ಮಾಡುತ್ತೆ? ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್. ಯಾವುದ ಯೂನಿಟ್ ಏರಿಯಾ ಅಂದರೆ ಒಂದು ಜಾಗದಲ್ಲಿ ಇರ್ತಕ್ಕಂತಹ ಒಂದು ವಸ್ತುವಿನ ಮೇಲೆ ಇರ್ತಕ್ಕಂಥ ವಿಸ್ತೀರ್ಣ. ಏರಿಯಾ ಅಂದರೆ ವಿಸ್ತೀರ್ಣ. ಅದ್ರ ಮೇಲೆ ಆಗ್ತಕ್ಕಂಥ ಒಂದು ಬಲವನ್ನು ನಾವು ಒತ್ತಡ, ಪ್ರೆಷರ್ ಅಂತೇಳಿ ಕರಿತೀವಿ. ಅದಾಯ್ತಾ? ಯು ಹ್ಯಾವ್ ಲರ್ನ್ಡ್ ಇನ್ ಕ್ಲಾಸ್ 7 ದಟ್ ಸ್ಟ್ರಾಂಗ್ ವಿಂಡ್ಸ್ ಡ್ಯೂರಿಂಗ್ ಎ ಸ್ಟಾರ್ಮ್ ಆರ್ ಎ ಸೈಕ್ಲೋನ್ ಕ್ಯಾನ್ ಬ್ಲೋ ಅವೇ ಈವನ್ ದ ರೂಫ್ ಟಾಪ್ಸ್. ನೀವು ಎಲ್ಲರೂ ನೋಡಿರ್ತೀರ, ತುಂಬ ಜೋರಾದ ಗಾಳಿ, ಸುಂಟರ್ ಗಾಳಿ ಅಂತ ಏನು ಕರೀತಾರೆ, ಅಥವಾ ಬಿರುಗಾಳಿ ಅಂತ ಏನು ಕರೀತಾರೆ. ಈ ಸ್ಟಾರ್ಮ್ ಅಂದರೆ ಬಿರುಗಾಳಿ, ಸೈಕ್ಲೋನ್ ಅಂದರೆ ಚಂಡಮಾರುತ. ಈ ಚಂಡಮಾರುತ ನಾವು ನೋಡಿಲ್ಲ ಹೋದ್ರೂ ಸೈಕ್ಲೋನ್, ಸ್ಟಾರ್ಮ್ ಅನ್ನು ನೋಡಿರ್ತೀವಿ. ಬಿರುಗಾಳಿಯನ್ನು ಹೆಚ್ಚು ಜೋರಾದ ಗಾಳಿ ಬೀಸಿದಾಗ ಮನೆಯ ಮೇಲ್ಛಾವಣಿಗಳು, ಅಂಚುಗಳು ಹಾರ್ಕೊಂಡು ಹೋಗೋದು, ಅಥವಾ ವಸ್ತುಗಳೆಲ್ಲ ದೂರಕ್ಕೆ ಬೀಳೋದು, ಅಂಚುಗಳೆಲ್ಲ ಹಾರ್ಕೊಂಡು ಕೆಳಗೆ ಬೀಳುವಂಥದ್ದು, ರೂಫ್ ಟಾಪ್ಸ್, ಇದನ್ನು ನೋಡಿರ್ತೀವಿ. ಯು ಆಲ್ಸೋ ಲರ್ನ್ ದಟ್ ವಿಂಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಆರ್ ಕಾಸ್ಡ್ ಬೈ ಎ ಡಿಫ್ರೆನ್ಸ್ ಇನ್ ಏರ್ ಪ್ರೆಷರ್. ಈ ವಿಂಡ್ಸ್, ಬಿರುಗಾಳಿ ಮತ್ತು ಸೈಕ್ಲೋನ್, ಚಂಡಮಾರುತಗಳು ಏನನ್ನು ಕಾಸ್ ಮಾಡುತ್ತೆ? ಕಾಸ್ಡ್ ಬೈ ಡಿಫ್ರೆನ್ಸ್ ಇನ್ ಏರ್ ಪ್ರೆಷರ್. ಬಿರುಗಾಳಿ ಮತ್ತು ಚಂಡಮಾರುತ ಅವುಗಳು ಪ್ರಬಲವಾಗಿ ಬೀಸೋದ್ರಿಂದ ಏನಾಗುತ್ತೆ? ಗಾಳಿಯ ಒತ್ತಡದಿಂದ ಏನಾಗುತ್ತೆ? ಒತ್ತಡದಲ್ಲಿನ ವ್ಯತ್ಯಾಸದಿಂದ ಉಂಟಾಗುತ್ತೆ. ಅಂದರೆ ಗಾಳಿ ನಾರ್ಮಲ್ ಆಗಿ ಬರ್ತಿದೆ ಅಂದರೆ ಅದು ಯಾರಿಗೂ ಏನು ತೊಂದರೆ ಆಗಲ್ಲ ಅಲ್ವಾ? ನೀಟಾಗಿ ಉಸಿರಾಡ್ತೀವಿ, ಪ್ರಕೃತಿ ವಾತಾವರಣ ಎಲ್ಲ ಕಾಮ್ ಆಗಿರುತ್ತೆ. ಅದೇ ಗಾಳಿಗೆ ಒತ್ತಡ ಜಾಸ್ತಿ ಆಯಿತು, ಗಾಳಿಗೆ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ? ಆ ಗಾಳಿ ಮೇಲೆ ಉಂಟಾಗ್ತಕ್ಕಂಥ ವ್ಯತ್ಯಾಸದಿಂದನೇ ಈ ಚಂಡಮಾರುತಗಳು ಮತ್ತು ಈ ಬಿರುಗಾಳಿ ಉಂಟಾಗ್ತಕ್ಕಂಥದ್ದು. ಹೆಚ್ಚಿನ ಗಾಳಿ ಹೆಚ್ಚಾದರೆ ತಾನೇ ಬಿರುಗಾಳಿ ಉಂಟಾಗೋದು. ನಾರ್ಮಲ್ ಗಾಳಿ ಇದ್ದರೆ ಯಾವುದೇ ರೀತಿ ಗಾಳಿಯಿಂದ ತೊಂದರೆ ಆಗಲ್ಲ. ಏನು? ವಿಂಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಆರ್ ಕಾಸ್ಡ್ ಬೈ ಡಿಫ್ರೆನ್ಸಸ್ ಇನ್ ಏರ್ ಪ್ರೆಷರ್. ಈ ಬಿರುಗಾಳಿ ಮತ್ತು ಚಂಡಮಾರುತ ಉಂಟಾಗೋದು ಯಾವುದರಿಂದ? ಗಾಳಿಯ ಮೇಲೆ ಉಂಟಾಗ್ತಕ್ಕಂಥ ಒತ್ತಡದಿಂದ, ಪ್ರೆಷರಿಂದ. ಗಾಳಿ ಮೇಲೆ ಒತ್ತಡ ಜಾಸ್ತಿ ಆದಷ್ಟು ಏನಾಗುತ್ತೆ? ಅದು ಹೆಚ್ಚು ತಳ್ಳಲ್ಪಡುತ್ತೆ. ಗಾಳಿ ಹೆಚ್ಚಿಗೆ, ಆ ಗಾಳಿ ತಳ್ಳಲ್ಪಟ್ಟಾಗ ಗಾಳಿ ಏನು ಮಾಡುತ್ತೆ? ವಸ್ತುಗಳನ್ನ ತಳ್ಳಲ್ಪಡುತ್ತೆ, ಮೇಲೆ ಎಸೆಯುತ್ತೆ, ನೂಕುತ್ತೆ. ಆ ಗಾಳಿ ಹೆಚ್ಚು ಬಿರುಗಾಳಿ ಬಂದಾಗ ವಸ್ತುಗಳು ಅಲ್ಲೋಲ ಕಲ್ಲೋಲವ ಆಗುತ್ತೆ. ಆಯ್ತಾ? ಈಸ್ ದೇರ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೆಷರ್ ಆ್ಯಂಡ್ ಫೋರ್ಸ್? ಹಾಗಾದರೆ ಪ್ರೆಷರ್ ಅಂದರೆ ಒತ್ತಡಕ್ಕೂ ಮತ್ತು ಫೋರ್ಸ್, ಬಲಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಅವೆರಡೂ ಒಂದೇನಾ ಅಂತೇಳಿ ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಅದೇನು ಅಂತ ತಿಳ್ಕೊಳ್ಳೋಣ. ಟ್ರೈ ಟು ಪುಷ್ ಎ ನೈಲ್ ಇಂಟು ಎ ವುಡನ್ ಪ್ಲಾಂಕ್ ಬೈ ಇಟ್ಸ್ ಹೆಡ್. ವುಡನ್ ಏನಿಲ್ಲಿ? ನೈಲ್ ಅಂದರೆ ಮೊಳೆ, ಆಗ್ತಿದ್ಯಾ? ನೈಲ್ ಅಂದರೆ ಒಂದು ಮೊಳೆ, ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಳಿ. ಅದನ್ನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಂದು ಮರದ ತುಂಡಿಗೆ ಈ ರೀತಿ ಹೊಡೆಯೋದಕ್ಕೆ ಸುತ್ತಿಗೆಯಿಂದ ಹೊಡೀರಿ. ಡಿಡ್ ಯು ಸಕ್ಸೀಡ್? ಅದರಲ್ಲಿ ಯಶಸ್ವಿ ಆಗ್ತೀರಾ? ಅಂದರೆ ಎಲ್ಲಿ ಹೊಡಿಬೇಕು? ಮೊಳೆಯ ತಲೆಯ ಭಾಗ, ಶಿರೋಭಾಗ ಇರುತ್ತಲ್ಲ, ಈ ಹೆಡ್ ಪಾರ್ಟ್ಗೆ ಹೊಡೀರಿ ಸುತ್ತಿಗೆಯಿಂದ. ಟ್ರೈ ನಾವು ಪುಷ್ ಎ ನೈಲ್ ಬೈ ಎ ಪಾಯಿಂಟೆಡ್ ಹ್ಯಾಂಡ್. ಅದೇ ರೀತಿ ಒಂದು ಸಲ ಆ ರೀತಿ ಮಾಡಿ, ಇನ್ನೊಂದು ಮೊಳೆಯನ್ನು ತೆಗೆದುಕೊಂಡು, ಈ ಮೊಳೆ ಅಂತ ಅಂದರೆ ಈ ರೀತಿ ಚಿತ್ರ ಇರುತ್ತೆ ಅಲ್ವಾ? ಇದು ಶಿರೋಭಾಗ, ಇದು ಇನ್ನೊಂದು ಮೊನಚಾದ ಈ ರೀತಿ ಚೂಪಾದ ಭಾಗ ಅಲ್ವಾ? ಇನ್ನೊಂದು ಸಲ ಈ ಚೂಪಾದ ಮೊನಚಾದ ಭಾಗ ಇರುತ್ತೆ, ಇಲ್ಲಿಂದ ಸುತ್ತಿಗೆಯಿಂದ ಹೊಡೀರಿ ಉಲ್ಟಾ ಮರದ ತುಂಡಿಗೆ. ಇಲ್ಲೊಂದು ಮರದ ತುಂಡಿದೆ ಅಂದರೆ ಶಿರೋಭಾಗ ಮರದ ಒಳಗೆ ಹೋಗ್ಬೇಕು, ಈ ಚೂಪಾದ ಮೊನಚಾದ ಕಡೆಯಿಂದ ಸುತ್ತಿಗೆಯಿಂದ ಹೊಡೀರಿ. ಕುಡ್ ಯು ಡೂ ಇಟ್ ದಿಸ್ ಟೈಮ್? ಇವಾಗ ಯಶಸ್ವಿ ಆದ್ರ, ಅಥವಾ ಮೊಳೆಯ ಶಿರೋಭಾಗದಿಂದ ಹೊಡೆದಾಗ
ಮೊಳೆ ಮರದ ತುಂಡಿನ ಮರದೊಳಗೆ ಹೋಯ್ತಾ ಅಬ್ಸರ್ವ್ ಮಾಡಿ. ಅದೇ ಥರ ಟ್ರೈ ಕಟಿಂಗ್ ವೆಜಿಟೇಬಲ್ಸ್ ವಿತ್ ಎ ಬ್ಲಂಟ್ ನೈಫ್. ಏನು ಬ್ಲಂಟ್ ನೈಫ್ ಅಂದರೆ ಮೊಂಡ ಆಗಿರ್ತಕ್ಕಂಥ, ಚೂಪ್ ಇಲ್ಲದೆ ಇರ್ತಕ್ಕಂತಹ ಅಥವಾ ಶಾರ್ಪ್ ಇಲ್ಲದೆ ಇರ್ತಕ್ಕಂತಹ ಒಂದು ಚಾಕುವಿನಿಂದ ತರಕಾರಿಯನ್ನು ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ದೆನ್ ವಿತ್ ಎ ಶಾರ್ಪ್ ನೈಫ್, ಅದೇ ರೀತಿ ಚೂಪಾದ ಮೊನಚಾದ ಚಾಕುವಿನಿಂದ ತರಕಾರಿಯನ್ನು ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡಿ. ವಿಚ್ ಈಸ್ ಈಸಿಯರ್, ಯಾವುದರಲ್ಲಿ ನೀವು ಬೇಗ ತರಕಾರಿಯನ್ನು ಕಟ್ ಮಾಡಿದ್ರಿ? ಬ್ಲಂಟ್ ನೈಫ್ ಅಲ್ಲ, ಮೊಂಡವಾದಂತಹ ಚಾಕುವಿನಿಂದ ಬೇಗ ತರಕಾರಿಯನ್ನು ಕಟ್ ಮಾಡಿದ್ರು ಅಥವಾ ಚೂಪಾದ ಚಾಕುವಿನಿಂದ ತರಕಾರಿಯನ್ನು ಬೇಗ ಕಟ್ ಮಾಡಿದ್ರು ಅಂತೇಳಿ ಕೇಳ್ತಿದ್ದಾರೆ. ಯಾವುದರಿಂದ ನಿಮ್ಗೆ ಅರ್ಥ ಆಗುತ್ತೆ? ಈ ಮೊಳೆ ಎಕ್ಸಾಂಪಲ್ಗೂ ಈ ನೈಫ್ಗೂ ಅಲ್ಲೇ ಅರ್ಥ ಆಗುತ್ತೆ ನಿಮಗೆ. ಮೊಳೆ ಮರದ ತುಂಡಿಗೆ ಈಸಿಯಾಗಿ ಯಾವುದರ ಮೇಲೆ ಹೊಡೆದ್ರೆ ಹೋಗುತ್ತೆ? ಮೊಳೆಯ ಶಿರೋಭಾಗ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ರೆ ಈ ರೀತಿ ಹೊಡೆದ್ರೆ ಹೋಗುತ್ತೆ. ಇದನ್ನೇ ನಾವು ಸರ್ಫೇಸ್ ಏರಿಯಾ ಅಂತೇಳಿ ಕರೆಯೋದು. ಡೆಫಿನೇಷನ್ ಹೇಳಿದ್ವಲ್ಲ ಪ್ರೆಷರಲ್ಲಿ, ಸರ್ಫೇಸ್ ಏರಿಯಾ ಅಂದರೆ ಇದು ಈ ಒಂದು ವಿಸ್ತೀರ್ಣ ಅಂತ ಏನು ಕರಿತೀವಿ, ಆ ವಿಸ್ತೀರ್ಣವನ್ನೇ ಸರ್ಫೇಸ್ ಏರಿಯಾ ಅಂತೇಳಿ ಕರೆಯೋದು. ವಸ್ತುವಿನ ಮೇಲೆ ವಿಸ್ತೀರ್ಣ, ಅರ್ಥ ಆಗ್ತಿದ್ಯಾ? ಈ ಮೊಳೆಯ ಈ ತಲೆಯ ಭಾಗ, ಈ ಜಾಗವನ್ನೇ ಸರ್ಫೇಸ್ ಏರಿಯಾ ಅಂತೇಳಿ ಕರೆಯೋದು. ಇದಕ್ಕೆ ನಾವು ಫೋರ್ಸ್, ಬಲವನ್ನು ಹಾಕಿದ್ರೆ ಅದು ಮೊಳೆ ಹೊಳಕ್ಕೆ ಹೋಗುತ್ತೆ. ಇಲ್ಲಿ ನೋಡೋಣ, ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಡು ಯು ಗೆಟ್ ದ ಫೀಲಿಂಗ್ ದಟ್ ದ ಏರಿಯಾ ಓವರ್ ವಿಚ್ ದ ಫೋರ್ಸ್ ಈಸ್ ಅಪ್ಲೈಡ್? ಹಾಗಾದರೆ ನೀವು ಹೊಡೆದ್ರಲ್ಲ, ನಿಮ್ಗೇನಾದರೂ ಅದರಲ್ಲಿ ಮೊಳೆಯನ್ನು ಅದರ ಶಿರೋಭಾಗದ ಕಡೆಯಿಂದ ಮರದ ಹಲಗೆ ಮೇಲೆ ಹೊಡೆಯಲು ಪ್ರಯತ್ನಿಸಿದ್ರಿ ಅಲ್ವಾ? ಹಾಗಾದರೆ ಈ ಕಾರ್ಯ ಎಲ್ಲ ಸುಲಭಗೊಳಿಸುವಲ್ಲಿ ಬಲ ಪ್ರಯೋಗಿಸುವಂತಹ ಪ್ರದೇಶದ ವಿಸ್ತೀರ್ಣ ಏನು ಪ್ರಮುಖ ಪಾತ್ರ ವಹಿಸುತ್ತಿದೆ. ಅರ್ಥ ಆಗ್ತಿದ್ಯಾ? ಈ ಎಲ್ಲ ಡು ಯು ಗೆಟ್ ಫೀಲಿಂಗ್ ದಟ್, ನಿಮಗೆ ಈ ಎಲ್ಲ ಪ್ರಯೋಗಗಳು ಯಾವುದರಿಂದ ಆಗಿದೆ ಅಂತ ಗೊತ್ತಾಗ್ತಿದ್ಯಾ? ಯಾವುದರಿಂದ ಆಗಿದೆ? ಫೋರ್ಸ್ ಈಸ್ ಅಪ್ಲೈಡ್ ವಿಚ್ ಆನ್ ಏನೋ ಏರಿಯಾ ಓವರ್ ವಿಚ್ ದ ಫೋರ್ಸ್ ಈಸ್ ಅಪ್ಲೈಡ್. ಅಂದರೆ ಈಗ ಒಂದು ವಸ್ತು ಇದೆ ಅಂದರೆ ಈ ಅದ್ರ ಮೇಲೆ ನಾವು ಬಲ ಪ್ರಯೋಗ ಮಾಡ್ತೀವಿ, ಸುತ್ತಿಗೆಯಿಂದ ಹೊಡಿತಿದ್ದೀವಿ. ಯಾವುದರ ಆ ವಸ್ತುವಿನ ಯಾವ ಭಾಗ ಕುಡಿತೀವಿ? ಆ ಪ್ರದೇಶದ ವಿಸ್ತೀರ್ಣ ಅಂದರೆ ಜಾಗ ಇರುತ್ತಲ್ಲ, ಈ ಮೊಳೆ ಅಂದರೆ ಅದ್ರ ಯಾವ ಜಾಗ ಕುಡಿಬೇಕು? ಶಿರೋಭಾಗ ಕುಡಿಬೇಕು. ಅದೇ ಆ ಪ್ರದೇಶದ ವಿಸ್ತೀರ್ಣ, ಈ ಜಾಗ ಅಲ್ವಾ? ವಿಸ್ತೀರ್ಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಎಕ್ಸಾಂಪಲ್, ಮೊಳೆಯ ಮೊನಚಾದ ತುದಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ದ ಎಂಡ್ ಆಫ್ ದ ನೇಲ್. ಆ ಚೂಪಾದ ಮೊನಚಾದ ಮೊಳೆಯ ತುದಿ ಏನಾಗಬೇಕು? ಮರದ ತುಂಡಿಗೆ ಟಚ್ ಆಗಬೇಕು. ನೀವು ಹಾಕುವಂತಹ ಬಲ, ಫೋರ್ಸ್ ಏನಾಗಿರಬೇಕು? ಮೊಳೆಯ ಶಿರೋಭಾಗಕ್ಕೆ ಬಲವನ್ನು ಹಾಕಬೇಕು. ಆಗ ಮೊನಚಾದ ಈ ತುದಿ ಏನಾಗುತ್ತೆ? ಮರದ ತುಂಡಿನ ಒಳಕ್ಕೆ ಸುಲಭವಾಗಿ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸರ್ಫೇಸ್ ಏರಿಯಾ ಅಂತ ಏನು ಕರಿತೀವಿ, ಇದೇ ಶಿರೋಭಾಗ. ಅದ್ರ ಮೇಲೆ ಈ ಎಲ್ಲ ಕಾರ್ಯಗಳು ಸುಲಭವಾಗೋದು ಯಾವುದ್ರ ಮೇಲೆ? ಬಲ ಪ್ರಯೋಗಿಸುವಂತಹ ಪ್ರದೇಶದ ವಿಸ್ತೀರ್ಣದ ಮೇಲೆ. ಏನು? ಡು ಯು ಫೀಲಿಂಗ್ ದಟ್ ದ ಏರಿಯಾ ಓವರ್ ವಿಚ್ ದ ಫೋರ್ಸ್ ಈಸ್ ಅಪ್ಲೈಡ್. ನಾವು ಯಾವ ಒಂದು ಪ್ರದೇಶದ ಮೇಲೆ ಬಲವನ್ನು ಪ್ರಯೋಗ ಮಾಡ್ತೀವಿ, ಯಾವ ಒಂದು ವಿಸ್ತೀರ್ಣವನ್ನು ನೋಡಿಕೊಂಡು ಬಲವನ್ನು ಪ್ರಯೋಗ ಮಾಡ್ತೀವಿ, ಅದ್ರ ಮೇಲೆ ಆ ವಸ್ತುವಿನ ಬಲ ಮತ್ತು ಆ ಒತ್ತಡ ಹೇಗುಂಟಾಗುತ್ತೆ ಅಂತ ತಿಳಿಯುತ್ತೆ. ಪ್ಲೇಸ್ ಎ ರೂಲ್ ಆನ್ ಮೇಕಿಂಗ್ ದೀಸ್ ಟಾಸ್ಕ್ ಈಸಿಯರ್. ದ ಫೋರ್ಸ್ ಆ್ಯಕ್ಟ್. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಒಂದು ಕೆಲಸ ಆಗಬೇಕು ಅಂದರೆ ಒತ್ತಡ ಯಾವ ರೀತಿ ಹಾಕಬೇಕು ಅನ್ನೋದು ತಿಳಿಯುತ್ತೆ. ಅದೇ ರೀತಿ ಡೆಫಿನೇಷನ್ ನೋಡಿ. ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಇಸ್ ಕಾಲ್ಡ್ ಎ ಪ್ರೆಷರ್. ಆವಾಗಲೇ ಹೇಳಿದೆ ನಾನು. ಏನು ಪ್ರೆಷರ್ ಅಂದರೆ? ದ ಫೋರ್ಸ್, ಬಲ ಅನ್ನೋದು ಆ್ಯಕ್ಟಿಂಗ್ ಯಾವುದ್ರ ಮೇಲೆ? ಆ್ಯಕ್ಟಿಂಗ್ ಆನ್ ಎ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್. ಏನೋ ಒಂದು ಪ್ರದೇಶದ ವಿಸ್ತೀರ್ಣದ ಮೇಲೆ ಆಗ್ತಕ್ಕಂಥ ಒಂದು ಬಲವನ್ನು ಏನಂತ ಕರಿತೀವಿ? ಪ್ರೆಷರ್, ಒತ್ತಡ ಅಂತೇಳಿ ಕರಿತೀವಿ. ಏನು? ಒಂದು ಏಟು ಮೇಲೆ ಇನ್ನೊಂದು ಏಟು ಮೊಳೆಗೆ ಹೊಡಿತಾನೆ ಇರ್ತೀವಿ, ಅದೇ ಒತ್ತಡ. ಹೊಡಿತಿರ್ತೀವಲ್ಲ, ಅದು ಬಲ. ಅರ್ಥ ಆಗ್ತಿದೆಯಾ? ನಾವು ಹಾಕುವಂತಹ ಬಲವೇ ಏನಾಗುತ್ತೆ? ಅದಕ್ಕೆ ಒತ್ತಡ ಅಂತವಾಗಿ ಪರಿವರ್ತನೆ ಆಗೋದು. ಅದು ಯಾವುದ್ರ ಮೇಲೆ ಹಾಕಬೇಕು? ಯೂನಿಟ್ ಏರಿಯಾ, ಆ್ಯಕ್ಟಿಂಗ್ ಆನ್ ಯೂನಿಟ್ ಏರಿಯಾ ಆಫ್ ಎ ಸರ್ಫೇಸ್. ಯಾವ ಪ್ರದೇಶದ ಒಂದು ಏಕಮಾನ ಕಾಲದಲ್ಲಿ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲ. ಅರ್ಥ ಆಗ್ತಿದೆಯಾ? ಒಂದೇ ಸಲ ಒಂದು ಏಕಮಾನ ಕಾಲದಲ್ಲಿ ವಿಸ್ತೀರ್ಣದ ಮೇಲೆ, ವಿಸ್ತೀರ್ಣ ಅಂದರೆ ಜಾಗ, ಯಾವ ಜಾಗದ ಮೇಲೆ
ಏನು ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲ. ಏನು ಆ ಜಾಗದ ಮೇಲೆ ಏನಾಗ್ತೀವಿ, ಬಲವನ್ನು ಫೋರ್ಸ್, ನಮ್ಮ ಶಕ್ತಿಯನ್ನು ಕೈ ಸುತ್ತಿಗೆಯಿಂದ ಹೊಡಿತಾ ಇರ್ತೀವಿ ಅಲ್ವಾ, ಆ ಬಲವನ್ನು ಹಾಕ್ತಾ ಇರ್ತೀವಿ. ಆ ರೀತಿಯ ಬಲವನ್ನು ನಾವೇನಂತ ಕರಿತೀವಿ, ಪ್ರೆಷರ್, ಒತ್ತಡ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಈಗ ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ಗಳಿದೆ ಒತ್ತಡಕ್ಕೆ. ಯಾವ್ದ್ಯಾವ್ದು ಹೇಳಿ? ಈಗ ನಾವು ಪೆನ್ಸಿಲ್ ಅಥವಾ ಕಟ್ಟಿಗೆ ಅಥವಾ ಒಂದು ಕಡ್ಡಿ, ಹಸಿ ಕಡ್ಡಿಯನ್ನು ನಮ್ಮ ಬಲ ಪ್ರಯೋಗ ಮಾಡಿಸಿ ಎರಡೂ ಕೈಗಳಿಂದ ಅದನ್ನು ಮುರಿಯುವಂಥದ್ದು ಇರ್ಬೋದು. ಅಥವಾ ಒಂದು ತರಕಾರಿ, ಸೌತೆಕಾಯೋ ಅಥವಾ ಕ್ಯಾರೆಟೋ ಅಥವಾ ಮೂಲಂಗಿನೋ, ಅದನ್ನ ಎರಡು ತುಂಡು ಮಾಡುವಂಥದ್ದು ಇರ್ಬೋದು. ಎರಡೂ ನಮ್ಮ ಕೈಗಳ ಬಲವನ್ನು ಹಾಕಿ ಎರಡು ತುಂಡು ಒತ್ತಡ ಹಾಕ್ತೀವಿ ಅಲ್ವಾ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಬಲವನ್ನು ಪ್ರಯೋಗ ಮಾಡ್ತೀವಿ, ಎರಡು ತುಂಡು ಹಾಕುವಂಥದ್ದು. ಅಥವಾ ಏನಾದರೂ ಕುಟ್ಟುವಂಥದ್ದು, ಕಲ್ಲಿನಿಂದ ಒಂದು ವಸ್ತುವನ್ನು ಕುಟ್ಟುವಂಥದ್ದು, ಪುಡಿ ಮಾಡುವಂಥದ್ದು, ಅಲ್ಲೂ ಸಹ ಬಲ ಪ್ರಯೋಗ ಮಾಡ್ತೀವಿ. ಆ ವಸ್ತುವಿನ ಮೇಲೆ ಒತ್ತಡ ಉಂಟಾಗಿ ಅದೆಲ್ಲವೂ ಚೂರು ಚೂರಾಗುತ್ತೆ. ಇವೆಲ್ಲವೂ ಪ್ರೆಷರ್, ಒತ್ತಡಕ್ಕೆ ಉದಾಹರಣೆಗಳೇ. ಇನ್ನೂ ನಿಮಗೆ ತಿಳಿದಿರ್ತಕ್ಕಂಥ ಬೇರೆ ರೀತಿಯ ಒತ್ತಡದ ಉದಾಹರಣೆಗಳನ್ನ ಕೊಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಏನು ಫಾರ್ಮುಲಾ? ಪ್ರೆಷರ್ ಫೋರ್ಸ್ ಬೈ ಏರಿಯಾ ಆನ್ ವಿಚ್ ಇಟ್ಸ್ ಆ್ಯಕ್ಟ್ಸ್. ಅಂದರೆ ಫೋರ್ಸ್ ಅಂದರೆ ಇಲ್ಲಿ ಬಲ, ಏನು ಡಿನಾಮಿನೇಟ್ರಲ್ಲಿ ಪ್ರಯೋಗವಾಗುವಂತಹ ವಿಸ್ತೀರ್ಣ, ವಿಚ್ ಆ್ಯಕ್ಟ್ಸ್ ಆನ್ ಏರಿಯಾ ಆನ್ ವಿಚ್ ಆ್ಯಕ್ಟ್ಸ್, ಪ್ರಯೋಗವಾದ ಬಲ. ಪ್ರೆಷರ್ ಒತ್ತಡ ಅಂದರೆ ಬಲ, ಮತ್ತು ಬಲ ಮೇಲ್ಭಾಗದಲ್ಲಿದ್ದರೆ ಅದಕ್ಕೆ ವಿರುದ್ಧವಾಗಿ ಏನಿರುತ್ತೆ, ವಿಸ್ತೀರ್ಣದ ಮೇಲೆ ಉಂಟಾಗ್ತಕ್ಕಂಥ ಬಲವನ್ನು ನಾವು ಪ್ರೆಷರ್ ಅಂತೇಳಿ ಕರಿತೀವಿ. ಇದರ ಪ್ರೆಷರ್ನ ಫಾರ್ಮುಲಾ. See, at this stage we consider only those forces which act perpendicular to the surface on which the pressure is to be computed. ಇದರಿಂದ ಏನು ತಿಳ್ಕೊಳ್ತೀವಿ ನಾವು? ಈ ಹಂತದಲ್ಲಿ ಒತ್ತಡವನ್ನು ಲೆಕ್ಕ ಹಾಕಬೇಕಾದ್ರೆ, ಅಂದರೆ ಒತ್ತಡ, ಪ್ರೆಷರ್ ಅನ್ನೋದನ್ನು ಯಾವ ರೀತಿ ನಾವು ಲೆಕ್ಕಾಚಾರ ಮಾಡ್ತೀವಿ? ಯಾವೊಂದು ವಸ್ತುವಿನ ಮೇಲ್ಮೈಗೆ ಲಂಬವಾಗಿ ವರ್ತಿಸುವಂತಹ ಬಲವನ್ನು ಮಾತ್ರ ಪರಿಗಣಿಸ್ತೀವಂತೆ. ಈಗ ಒಂದು ಹಲಗೆ ಇದೆ ಇಲ್ಲಿ, ಆಯ್ತಾ, ಒಂದು ಮರದ ತುಂಡಿದೆ ಅಥವಾ ಒಂದು ಹಿಟ್ಟಿಗೆ ಇದೆ ಅಂತ ತಿಳ್ಕೊಳ್ಳಿ, ಒಂದು ಬ್ರಿಕ್ಸ್. ಇದಕ್ಕೇನು ಮಾಡಬೇಕು? ನಾವು ಬಲ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದನ್ನ ಎರಡು ತುಂಡು ಮಾಡಬೇಕು, ಮಧ್ಯಕ್ಕೆ ನೇರವಾಗಿ ಹೊಡಿತಾ ಇರಬೇಕು, ಬಲವನ್ನು ಹಾಕ್ತಾ ಇರಬೇಕು. ಈ ರೀತಿ ಲಂಬವಾಗಿ ಒಂದೇ ಕಡೆ ಹಾಕುವಂತಹ ಬಲವನ್ನು ಮಾತ್ರ ಒತ್ತಡದಲ್ಲಿ ಪ್ರೆಷರ್ ಅಂತೇಳಿ ಪರಿಗಣಿಸಲಾಗುತ್ತಂತೆ. ಅದು ಬಿಟ್ಟು ಇಲ್ಲಿಗೊಂದ್ಸಲ ಹೊಡೆಯೋದು, ಈ ಬ್ರಿಕ್ಕಿಗೆ ಇಲ್ಲಿಗೊಂದ್ಸಲ ಹೊಡೆಯೋದು, ಇಲ್ಲೆಲ್ಲೋ ಬಲ ಪ್ರಯೋಗ ಮಾಡೋದು, ಇಲ್ಲೆಲ್ಲೋ ಬಲ ಪ್ರಯೋಗ ಮಾಡೋದು, ಹೊಡೆಯೋದು ಮಾಡಿದ್ರೆ ಹಿಟ್ಟಿಗೆ ಚೂರು ಆಗುತ್ತೆ ಹೊರತು ಅದು ಎರಡು ತುಂಡುಗಳಾಗಿ ಆಗೋಲ್ಲ. ಅದನ್ನು ನಾವು ಬಲ ಅಥವಾ ಒತ್ತಡ ಅಂತೇಳಿ ಪರಿಗಣಿಸಲಾಗುವುದಿಲ್ಲವಂತೆ. ಅಂದರೆ ಅಟ್ ದ ಸ್ಟೇಜ್ ವಿ ಕನ್ಸಿಡರ್ ಓನ್ಲಿ ದೋಸ್ ಫೋರ್ಸ್ ವಿಚ್ ಆ್ಯಕ್ಟ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆನ್ ವಿಚ್. ಅಂದರೆ ನಾವು ಒತ್ತಡವನ್ನು ಲೆಕ್ಕಾಚಾರ ಹಾಕ್ಬೇಕಾದ್ರೆ ವಸ್ತುವಿನ ಮೇಲ್ಮೈಗೆ ಲಂಬವಾಗಿ, ಏನು ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆನ್ ವಿಚ್, ಬಲವನ್ನು, ಫೋರ್ಸ್ ವಿಚ್ ಆ್ಯಕ್ಟ್ ಆನ್, ಏನು ಬಲವನ್ನು ಯಾವುದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ, ಹೇಗೆ ಆ್ಯಕ್ಟ್ ಮಾಡ್ತೀವಿ, ಹೇಗೆ ಹಾಕಿದ್ರೆ ಮಾತ್ರ ಪ್ರೆಷರ್ ಅಂತ ಕನ್ಸಿಡರ್ ಮಾಡೋದು, ಲಂಬವಾಗಿ ನೇರವಾಗಿ ಒಂದೇ ಕಡೆ ಹೊಡೆಯೋದು. ಈಗ ಮೊಳೆನೇ ತಗೊಳ್ಳಿ, ಇಲ್ಲಿದೆಯಲ್ಲ ಮೊಳೆ, ಚೂಪಾದ ಭಾಗ ಏನು ಇದ್ರೊಳಕ್ಕೆ ಹೋಗಬೇಕು, ಮರದ ತುಂಡಿನೊಳಗೆ, ಇಲ್ಲಿಂದ ಒಂದೇ ಹೊಡಿತಾನೇ ಇರ್ತೀವಿ ಮೇಲು ಸುತ್ತಿಗೆಯಿಂದ ಅಲ್ವಾ, ಈ ಭಾಗಕ್ಕೆ, ಮೊಳೆಯ ಶಿರೋಭಾಗಕ್ಕೆ ಹೊಡಿಬೇಕು. ಅದು ಬಿಟ್ಬಿಟ್ಟು ಮೊಳೆ ಇಲ್ಲಿಗೆ ಒಂದ್ಸಲ ಹೊಡಿಯೋದು, ಇಲ್ಲಿಗೆ ಒಂದ್ಸಲ ಹೊಡಿಯೋದು, ಅಥವಾ ಶಿರೋಭಾಗಕ್ಕೆ ಒಂದ್ಸಲ ಹೊಡಿಯೋದು, ಹೋಗುತ್ತಾ ಅದು? ಮರದ ಹಲಗೆಗೆ ಮೊಳೆ ಹೋಗುತ್ತಾ? ಹೋಗಲ್ಲ. ಆ ರೀತಿ ಹೋಗದೆ ಇರ್ತಕ್ಕಂಥದ್ದನ್ನು ನಾವು ಒತ್ತಡ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಅರ್ಥ ಆಗ್ತಿದೆಯಾ? ಅಂದರೆ ಯಾವುದೇ ಒಂದು ಒತ್ತಡವನ್ನು ಲೆಕ್ಕಾಚಾರ ಹಾಕಬೇಕಾದ್ರೆ ವಸ್ತುವಿನ ಮೇಲ್ಮೈಗೆ ಲಂಬವಾಗಿ ವರ್ತಿಸುವಂತಹ ಬಲ, ನೇರವಾಗಿ ಲಂಬವಾಗಿ ವರ್ತಿಸುವಂತಹ ಬಲವನ್ನು ನಾವು ಒತ್ತಡ ಅಂತೇಳಿ ಪರಿಗಣಿಸಲಾಗುತ್ತೆ. ವಿಚ್ ದ ಪ್ರೆಷರ್ ಈಸ್ ಟು ಬಿ ಕಂಪ್ಯೂಟೆಡ್. ಆ ಒಂದು ಒತ್ತಡವನ್ನು ನಾವು ಪರಿಗಣಿಸಲಾಗುತ್ತದೆ ಅಂತೇಳಿ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ ಪಹೇಲಿ. ಐ ನೋ ಅಂಡರ್ಸ್ಟ್ಯಾಂಡ್ ವೈ ಪೋರ್ಟರ್ಸ್ ಪ್ಲೇಸ್ ಎ ರೌಂಡ್ ಪೀಸ್ ಆಫ್ ಕ್ಲಾತ್ ಆನ್ ದೇರ್ ಹೆಡ್ಸ್. ಅವಳಿಗೆ ಏನು ಹೇಳ್ತಿದ್ದಾಳೆ? ಒಬ್ಬ ಕೂಲಿಕಾರ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನಲ್ಲ ಕೂಲಿಕಾರ, ಅವನು ಯಾಕೆ ತಲೆ ಮೇಲೆ ಈ ರೀತಿ ಬಟ್ಟೆಯಿಂದ ಮಾಡಿದಂತಹ ಸಿಂಬಿಯನ್ನು ಹಾಕೊಳ್ತಾನೆ ಅಂತ ಅವಳಿಗೆ ಅರ್ಥ ಆಯ್ತಂತೆ. ಯಾಕೆ? ಬೈ ಡೂಯಿಂಗ್ ದಿಸ್ ದೇ ಇನ್ಕ್ರೀಸ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ಆಫ್ ದ ಲೋಡ್ ವಿತ್ ದೇರ್ ಹೆಡ್. ಯಾಕಂದರೆ ಅವನ ತಲೆ ಮೇಲೆ ಏರಿಯಾ,
ಇನ್ಕ್ರೀಸ್ ದ ಏರಿಯಾ ಆಫ್ ಕಾಂಟ್ಯಾಕ್ಟ್ ದ ಲೋಡ್. ಒಬ್ಬ ಕೂಲಿಕಾರ ಆ ಲಗೇಜನ್ನು ಹೊತ್ಕೊಂಡು ಹೋಗ್ಬೇಕು ಅಂದರೆ ಅವನ ತಲೆ ಭಾಗ ಏನಾಗಿರುತ್ತೆ, ಈ ರೀತಿ ಇರುತ್ತೆ, ಚಿಕ್ಕದು ಜಾಗ ಇರ್ತಕ್ಕಂಥದ್ದು. ಅಷ್ಟೊಂದು ದೊಡ್ಡದಾದ ಈ ಲಗೇಜನ್ನು ಹೊತ್ಕೊಂಡು ಹೋಗ್ಬೇಕು ಅಂದರೆ ಸರ್ಫೇಸ್ ಏರಿಯಾ, ಅಗಲವಾದ ಒಂದು ಜಾಗ ಬೇಕು ಅಲ್ವಾ, ಆ ಒಂದು ಲಗೇಜನ್ನು ಇಟ್ಕೋಬೇಕು. ಅದಕ್ಕೆ ಏನು ಮಾಡ್ತಾನೆ, ತಲೆ ಮೇಲೆ ಇದೇ ರೀತಿ ಅಗಲವಾದಂಥ ಒಂದು ಬಟ್ಟೆಯಿಂದ ಮಾಡಿದಂಥ ಸಿಂಬಿಯನ್ನು ಇಟ್ಕೋತಾನೆ. ಅದ್ರ ಮೇಲೆ ಆ ಲಗೇಜನ್ನು ಇಟ್ಟಾಗ ಏನಾಗುತ್ತೆ, ಅವನ ತಲೆ ಮೇಲೆ ಬೀಳ್ತಕ್ಕಂಥ ಒತ್ತಡನೂ ಕಡಿಮೆ ಆಗುತ್ತೆ. ಹಾಗೆ ಸರ್ಫೇಸ್ ಏರಿಯಾ ಅಗಲವಾದ್ರಿಂದ ಅವನಿಗೆ ಆಗ್ತಕ್ಕಂತಹ ಅವನ ಮೇಲೆ ಬೀಳ್ತಕ್ಕಂತಹ ಅವನ ತಲೆ ಮೇಲೆ ಬೀಳ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ಹೇಗೆ, ಸೊ ದ ಪ್ರೆಷರ್ ಆನ್ ದೇರ್ ಹೆಡ್ ಈಸ್ ರೆಡ್ಯೂಸ್ಡ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಸಿಂಬಿ ಹಾಕ್ಕೊಂಡು ನಿಮ್ಮ ತಲೆಯಲ್ಲಿ ಇಲ್ಲಿ ಹಾಕಿದಾರಲ್ಲ ರೆಡ್ ಬಟ್ಟೆಯಲ್ಲಿ, ಈ ರೀತಿ ಸಿಂಬಿ ಹಾಕೋದ್ರಿಂದ ಅವ್ರ ತಲೆ ಮೇಲೆ ಬೀಳ್ತಕ್ಕಂಥ ಒತ್ತಡ ರೆಡ್ಯೂಸ್ಡ್, ಒತ್ತಡ ಕಡಿಮೆ ಆಗುತ್ತೆ. ಆ್ಯಂಡ್ ದೇ ಫೈಂಡ್ ಔಟ್ ಈಸಿಯರ್ ಟು ಕ್ಯಾರಿ ದ ರೋಡ್. ಇದರಿಂದ ಏನಾಗುತ್ತೆ, ಅವನು ಸುಲಭವಾಗಿ ಆ ಲಗೇಜ್, ಕೂಲಿಕಾರ ಸಾಮಾನುಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೋಗೋದಕ್ಕೆ ಸುಲಭವಾಗುತ್ತೆ ಅಂತ. ಅರ್ಥ ಆಯ್ತಾ? ಅಂದರೆ ಯಾವಾಗಲೂ ಒತ್ತಡ ಹಾಕಬೇಕು ಅಂದರೆ ಅದರ ಸರ್ಫೇಸ್ ಏರಿಯಾ ಏನಾಗಿರಬೇಕು, ದೊಡ್ಡದಾಗಿರಬೇಕು ಅಂತ ಇದರ ಅರ್ಥ. ಯಾವುದೋ ಒಂದು ಸಣ್ಣ ಭಾಗಕ್ಕೆ ನೀವು ಬಲವನ್ನು, ಒತ್ತಡವನ್ನು ಹಾಕಿದ್ರೆ ಅದು ಉಪಯೋಗಕ್ಕೆ ಬರಲ್ಲ, ಅಥವಾ ಅದು ಒಡೆದೋಗುತ್ತೆ, ಅಥವಾ ಸೀಳೋಗುತ್ತೆ, ಅಥವಾ ಬಿದ್ದೋಗುತ್ತೆ. ಅಥವಾ ಒಂದು ಚಿಕ್ಕ ಒಂದು ತಲೆ ಮೇಲೆ ಸಣ್ಣ ಸಿಂಬಿ ಹಾಕೊಂಡ ಅಂದ್ಕೊಳ್ಳಿ, ಇದ್ರ ಮೇಲೆ ಅಂತ ದೊಡ್ಡ ಲಗೇಜ್ ಇಟ್ಟರೆ ಏನಾಗುತ್ತೆ, ಅಳ್ಳಾಡುತ್ತೆ, ಆ ಕಡೆ ಈ ಕಡೆ ಬಿದ್ದು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅಂದರೆ ಸರ್ಫೇಸ್ ಏರಿಯಾ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಅದು ಲಾರ್ಜರ್ ಇರಬೇಕು, ವಿಸ್ತೀರ್ಣ, ಆ ಪ್ರದೇಶದ ವಿಸ್ತೀರ್ಣ ಏನು ಅಗಲವಾಗಿದ್ದಷ್ಟು ಹಾಕಿದಂಥ ಬಲಕ್ಕೆ ನಾವು ಪ್ರಯೋಗಿಸುವಂತಹ ಬಲದಿಂದ ಏನಾಗುತ್ತೆ, ಒತ್ತಡ ಹೆಚ್ಚಾಗುತ್ತೆ, ಒತ್ತಡ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಒತ್ತಡ ಕಡಿಮೆ ಆಗುತ್ತೆ, ಹೆಚ್ಚಾಗಲ್ಲ, ಸಾರಿ. ಆ ವಿಸ್ತೀರ್ಣ ಜಾಸ್ತಿ ಆದಷ್ಟು ಒತ್ತಡ ಕಡಿಮೆ ಆಗುತ್ತೆ, ಅದರ ವಿಸ್ತೀರ್ಣ ಕಡಿಮೆ ಆದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಅವನು ಏನೋ ಹಾಕ್ಕೊಳ್ಳೋದೇ ಇಲ್ಲ ಅಂದ್ಕೊಳ್ಳಿ, ಈಗ ಸಿಂಬಿನೇ ಹಾಕ್ಕೊಳ್ಳಲ್ಲ, ಹಾಗೆ ಅಥವಾ ಸೂಟ್ ಕೇಸು ಲಗೇಜ್ ಎಲ್ಲ ಇಟ್ಕೊಂಡ್ರೆ ತಲೆ ನೋವು ಬರುತ್ತೆ, ಅವನಿಗೆ ಒತ್ತಡ ಜಾಸ್ತಿ ಆಗುತ್ತೆ ಅಲ್ವಾ? ಅಷ್ಟೇ. ವಿಸ್ತೀರ್ಣ ಹೆಚ್ಚಾದಷ್ಟು ಒತ್ತಡ ಕಡಿಮೆ ಆಗುತ್ತೆ, ಪ್ರದೇಶದ ವಿಸ್ತೀರ್ಣ ಕಡಿಮೆ ಆದಷ್ಟು ಒತ್ತಡ ಜಾಸ್ತಿ ಆಗುತ್ತೆ. ಇದರಿಂದ ಅರ್ಥ ಆಗುವಂಥ ವಿಷಯ. ಅರ್ಥ ಆಯ್ತಾ? ಎ ಪೋರ್ಟರ್ ಕ್ಯಾರಿಂಗ್ ಎ ಹೆವಿ ಲೋಡ್, ತುಂಬ ಲಗೇಜನ್ನು ಕೂಲಿಕಾರ ಎತ್ಕೊಂಡಿರ್ತಕ್ಕಂಥದ್ದು. ಸಿ ನೆಕ್ಸ್ಟ್, ನೋಟ್ ದಟ್ ದ ಏರಿಯಾ ಇಸ್ ಇನ್ ದ ಡಿನಾಮಿನೇಟರ್ ಇಸ್ ದ ಎಬೋವ್ ಎಕ್ಸ್ಪ್ರೆಷನ್. ಇಲ್ಲೇನಿದೆ, ಏರಿಯಾ, ವಿಸ್ತೀರ್ಣ ಅನ್ನೋದೇನು ಡಿನಾಮಿನೇಟರಲ್ಲಿ ಇದೆ, ಅಂದರೆ ಛೇದದಲ್ಲಿ ಇದೆ. ಅಂದರೆ ಫಾರ್ಮುಲಾದಲ್ಲಿ ನೋಡಿ, ಏರಿಯಾ ವಿಚ್ ಇಟ್ ಆ್ಯಕ್ಟ್, ಇಲ್ಲಿ ನೋಡಿ, ಇಂದು ಫ್ರ್ಯಾಕ್ಷನಲ್ಲಿ ಇದನ್ನು ಮೇಲ್ಭಾಗದನ್ನು ನ್ಯೂಮಿನೇಟರ್ ಅಂತಾರೆ, ಕೆಳಭಾಗದನ್ನು ಡಿನಾಮಿನೇಟರ್ ಅಂತಾರೆ. ಈ ಪ್ರೆಷರಲ್ಲಿ ಫೋರ್ಸ್ ಅನ್ನೋದು ನ್ಯೂಮಿನೇಟರಲ್ಲಿ ಇದೆ, ಏರಿಯಾ ಅನ್ನೋದು ಡಿನಾಮಿನೇಟರ್ ಛೇದದಲ್ಲಿ ಇದೆ. ಹಾಗಾದರೆ ಸೊ ದ ಸ್ಮಾಲರ್ ದ ಏರಿಯಾ, ಏನು ವಿಸ್ತೀರ್ಣ ಚಿಕ್ಕದಾಯಿತು. ಅವಾಗ ಈಗ ಕೂಲಿಕಾರ ಹೊತ್ಕೊಂಡಿರೋದಕ್ಕೆ ಎಕ್ಸಾಂಪಲ್ ಹೇಳಿದ್ನಲ್ಲ, ಲಾರ್ಜರ್ ದ ಪ್ರೆಷರ್ ಆನ್ ಸರ್ಫೇಸ್ ಆಫ್ ದ ಸೇಮ್ ಫೋರ್ಸ್. ನಾವು ಒಂದೇ ರೀತಿಯ ಒತ್ತಡವನ್ನು, ಬಲವನ್ನು ಹಾಕ್ತಿದ್ದೀವಿ. ಇಲ್ಲಿನು ಸ್ಮಾಲರ್ ದ ಏರಿಯಾ, ವಿಸ್ತೀರ್ಣ ಚಿಕ್ಕದಾಯಿತು ಅಂದ್ಕೊಳ್ಳಿ. ಈಗ ಮೊಳೆದೇ ತಗೊಳ್ಳಿ, ಅಥವಾ ಕೂಲಿಕಾರಂದೇ ತಗೊಳ್ಳಿ. ಈ ಚೂಪಾದ ಮೊನಚಾದದ್ದು ಸರ್ಫೇಸ್ ಏರಿಯಾ ಪ್ರದೇಶ ಏನು ತುಂಬ ಚಿಕ್ಕದು, ಇಲ್ಲಿಗೆ ಸುತ್ತಿಗೆಯಿಂದ ಹೊಡಿತಾ ಇದ್ದೀವಿ. ಈ ಅಗಲವಾದಂಥ ಈ ಭಾಗ ಮರದ ತುಂಡಿನೊಳಕ್ಕೆ ಹೋಗುತ್ತಾ, ಇದು ಶಿರೋಭಾಗದಿಂದ ಮರದ ತುಂಡಿಗೆ, ಮರದ ಹಲಗೆಗೆ ಮೊಳೆ ಹೋಗುತ್ತಾ? ಯಾಕೆ? ನೀವು ಇಲ್ಲಿ ಎಷ್ಟೇ ಚೂಪಾದ ಮೊನಚಾದ ಕಡೆಯಿಂದ ಸುತ್ತಿಗೆಯಿಂದ ಹೊಡೆದ್ರೂ, ಎಷ್ಟೇ ಬಲವನ್ನು ಪ್ರಯೋಗ ಮಾಡಿದ್ರು, ಇಲ್ಲಿ ಸರ್ಫೇಸ್ ಏರಿಯಾ ಏನಾಗಿದೆ, ಸ್ಮಾಲರ್ ಇದೆ, ತುಂಬ ಚಿಕ್ಕದಿದೆ, ಪಾಯಿಂಟೆಡ್, ಮೊಳೆದು ಅಲ್ವಾ, ಪಾಯಿಂಟೆಡ್ ಇದೆ. ಇದರ ಅಗಲವಾದಂತಹ ಶಿರೋಭಾಗ ಮರದ ಹಲಗೆಗೆ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಏನಾಗುತ್ತೆ, ಲಾರ್ಜ್ ದ ಪ್ರೆಷರ್, ಒತ್ತಡ ಜಾಸ್ತಿ, ನೀವು ತುಂಬ ಜೋರಾಗಿ ಕುಟ್ಟಬೇಕಾಗತ್ತೆ ಅಲ್ವಾ, ಹೆಚ್ಚು ಒತ್ತಡವನ್ನು ಹಾಕಬೇಕಾಗತ್ತೆ. ಸ್ಮಾಲರ್ ದ ಏರಿಯಾ, ಲಾರ್ಜರ್ ದ ಪ್ರೆಷರ್ ಅಷ್ಟೇ. ಪ್ರದೇಶದ ವಿಸ್ತೀರ್ಣ ಚಿಕ್ಕದಾದಷ್ಟು ಒತ್ತಡ ಹೆಚ್ಚಾಗುತ್ತೆ. ನೀವೇ ಸೇಮ್ ಫೋರ್ಸ್ ಬಲವನ್ನು ಹಾಕರೆ, ದ ಏರಿಯಾ ಆಫ್ ಪಾಯಿಂಟೆಡ್ ಎಂಡ್ ಆಫ್ ದ ನೇಲ್ ಈಸ್ ಮಚ್ ಸ್ಮಾಲರ್ ದ್ಯಾನ್ ದಟ್ ಆಫ್ ಇಟ್ಸ್ ಹೆಡ್. ಅದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದಾರೆ, ಹೇಳಿದ್ನಲ್ಲ ಮೊಳೆ, ಅದು ಅದಕ್ಕೆ ಮೊನಚಾದ ಚೂಪಾದ ಭಾಗವಾದಂತಹ ಮೊಳೆ, ಕಬ್ಬಿಣದ ಮೊಳೆಯ ಮೊನಚಾದ ಭಾಗ. ಅದೇ ಥರ ದ ಸೇಮ್ ಫೋರ್ಸ್ ದೇರ್ ಫೋರ್, ಅದೇ ಬಲವನ್ನು ಪ್ರೊಡ್ಯೂಸ್ ಎ ಪ್ರೆಷರ್ ಸಫಿಷಿಯಂಟ್ ಟು ಪುಷ್ ದ ಪಾಯಿಂಟೆಡ್ ಎಂಡ್ ಆಫ್ ದ ನೈಲ್ ಇನ್ ಟು ದ ವುಡನ್ ಪ್ಲ್ಯಾಂಕ್. ಏನು, ಅದೇ ಒಂದು ನಾವು ಬಲವನ್ನು ಮೊನಚಾದ ತುದಿಯ ವಿಸ್ತೀರ್ಣದ ಅದರ ಶಿರೋಭಾಗಕ್ಕಿಂತ ಚಿಕ್ಕದಾಗಿರುತ್ತೆ
ಅಲ್ವಾ? ಅದೇ ರೀತಿ ಅದೇ ಬಲವನ್ನು ಮೊನಚಾದ ತುದಿಯ ಮರದ ಅಲಗೆಗೆ ಒಳಗೆ ತಳ್ಳಲು ಸಾಕಷ್ಟು ಒತ್ತಡ ಹಾಕಬೇಕು ಅಲ್ವಾ? ಈಗ ಹೇಳಿದ್ವಲ್ಲ, ಇದು ಶಿರೋಭಾಗ ಅದ್ರ ಮರದ ತುಂಡಿನ ಅಲಗೆಗೆ ಹೋಗ್ಬೇಕು ಅಂದರೆ ತುಂಬ ಒತ್ತಡವನ್ನು ಹಾಕಬೇಕು. ಅದೇ ಶಿರೋಭಾಗದಲ್ಲಿ ಹೊಡೆದ್ರೆ ಅದು ಚೂಪಾದ ಮೊನಚಾದ ಭಾಗ ಮರದ ತುಂಡಿನ ಕಡೆ ಇದ್ದರೆ ಅದು ಈಸಿಯಾಗಿ ಹೋಗುತ್ತೆ ಅಂತೇಳಿ. ಅದೇ ಕ್ಯಾನ್ ಯು ಎಕ್ಸ್ಪ್ಲೈನ್ ನೌ ವೈ ಶೋಲ್ಡರ್ ಬ್ಯಾಗ್ಸ್ ಆರ್ ಪ್ರೊವೈಡೆಡ್ ವಿತ್ ಎ ಬ್ರಾಡ್ ಸ್ಟ್ರ್ಯಾಪ್ಸ್ ಆ್ಯಂಡ್ ನಾಟ್ ಥಿನ್ ಸ್ಟ್ರ್ಯಾಪ್? ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ಯಾಕೆ ಬ್ಯಾಕ್ ಪ್ಯಾಕ್ ಹಾಕ್ಕೊಳ್ತೀವಲ್ಲ, ಅಂದರೆ ಹಿಂದೆ ಬ್ಯಾಗ್ನ ತಗೊಳ್ತೀವಲ್ಲ, ಆ ಬ್ಯಾಗ್ಗೆ ಅಗಲವಾದ ಪಟ್ಟಿಯನ್ನು ಕೊಟ್ಟಿರ್ತಾರೆ, ತೆಳುವಾದ ಸಣ್ಣ ಪಟ್ಟಿಯನ್ನು ಯಾಕೆ ಕೊಟ್ಟಿರಲ್ಲ ಅಂತ ಇವರು ಇಲ್ಲಿ ನೇತಾಕೊಂಡಿದ್ದಾರೆ ನೋಡಿ. ನಾವು ಬ್ಯಾಕ್ ಪ್ಯಾಕ್ ಹಾಕ್ಕೊಳ್ತೀವಿ, ಬೆನ್ನಿಂದ ನೇತಾಕೊಳ್ತೇವೆ ಅಂತವ. ಯಾಕೆ ಹೇಳಿ? ಅಗಲವಾದ ಪಟ್ಟಿ ನಿಮ್ಗೆ ಈಗ ಆಲ್ರೆಡಿ ಅರ್ಥ ಆಗಿರುತ್ತೆ. ಆ್ಯಂಡ್ ವೈ ದ ಟೂಲ್ಸ್ ಮೆಂಟ್ ಟು ಕಟಿಂಗ್ ದ ಆರ್ ಪರ್ಚಿಂಗ್ ಆಲ್ವೇಸ್ ಹ್ಯಾವ್ ಶಾರ್ಪ್ ಎಡ್ಜ್? ಅದೇ ರೀತಿ ಯಾವುದಾದ್ರೂ ವಸ್ತುವಿನ ಕಟ್ ಮಾಡಬೇಕಾದ್ರೆ ಅಥವಾ ಕತ್ತರಿಸಬೇಕಾದ್ರೆ ಅಥವಾ ಚುಚ್ಚಬೇಕಾದ್ರೆ ಮೊನಚಾದ ತುದಿಯನ್ನೇ ಯಾಕೆ ಮಾಡಿರ್ತಾರೆ ಅಂತೇಳಿ. ಇದೆಲ್ಲದಕ್ಕೂ ಕಾರಣ ಏನು? ದ ಸರ್ಫೇಸ್ ಏರಿಯಾ ಇಸ್ ಇನ್ಕ್ರೀಸಸ್, ಪ್ರೆಷರ್ ಇಸ್ ಡಿಕ್ರೀಸಸ್. ಸ್ಮಾಲರ್ ದ ಸರ್ಫೇಸ್ ಏರಿಯಾ, ಲಾರ್ಜರ್ ದ ಪ್ರೆಷರ್. ಅಗಲವಾದ ಪಟ್ಟಿ ಇತ್ತು ಅಂದರೆ ಅದು ಬೇಗ ಕಿತ್ತೋಗಲ್ಲ ಬ್ಯಾಗ್. ಸರ್ಫೇಸ್ ಏರಿಯಾ ಇದು ಅಗಲವಾಗಿರುತ್ತೆ, ದೊಡ್ಡದಾಗಿದೆ ಅಲ್ವಾ, ಭಾರ ಒತ್ತಡವನ್ನು ತಡ್ಕೊಳ್ಳುತ್ತೆ. ಅದೇ ಸಣ್ಣದಾದ ಒಂದು ತೆಳುವಾದಂತಹ ಪಟ್ಟಿಯನ್ನು ಬ್ಯಾಗ್ಗೆ ಅಳವಡಿಸಿದ್ರೆ ಅದು ಬೇಗ ಕಟ್ಟಾಗುತ್ತೆ. ಅಂದರೆ ಸರ್ಫೇಸ್ ಏರಿಯಾ ಚಿಕ್ಕದಾದಷ್ಟು ಪ್ರೆಷರ್, ಒತ್ತಡ, ಇದ್ರ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ನೋಡಿ. ಸಣ್ಣದಾದಂಥ ತೆಳುವಾದ ಪಟ್ಟಿ ಹಾಕಿದ್ರೆ ಅದು ಬೇಗ ಕಟ್ಟಾಗುತ್ತೆ. ಅಗಲವಾದ ಪಟ್ಟಿ ಇದ್ರೆ ಇದು ಒತ್ತಡ ಹಾಕಿದ್ರೆ ಏನಾಗುತ್ತೆ, ಇದು ತಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ? ಪ್ರೆಷರ್, ಒತ್ತಡವನ್ನು ಹಾಕಿದ್ರೆ. ಪ್ರೆಷರ್ದು, ಒತ್ತಡದ ಬಗ್ಗೆ ಅರ್ಥ ಆಗ್ತಿದೆ ಅಲ್ವಾ ಕಾನ್ಸೆಪ್ಟ್ ಹೇಗೆ ಅಂತ? ಅಂದರೆ ಅಗಲವಾದ ಪಟ್ಟಿ ಇದ್ದಷ್ಟು ಆ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರ್ಫೇಸ್ ಏರಿಯಾ ಇನ್ಕ್ರೀಸಸ್, ದ ಪ್ರೆಷರ್ ಡಿಕ್ರೀಸಸ್. ದ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಆರ್ ಸ್ಮಾಲರ್ ದ ಸರ್ಫೇಸ್ ಏರಿಯಾ, ದ ಪ್ರೆಷರ್ ವಿಲ್ ಬಿ ಲಾರ್ಜರ್. ಅರ್ಥ ಆಗ್ತಿದೆಯಾ? ಅಷ್ಟೇ. ಇಲ್ಲೂ ಅಷ್ಟೇ, ಹೆಚ್ಚು ಚೂಪಾದ ಮೊನಚಾದ ಕತ್ತರಿ ಅಥವಾ ಮೊನಚಾದ ಚಾಕು ಇವೆಲ್ಲ ಇದ್ರೆ ಬೇಗ ಅವು ಕಟ್ ಮಾಡೋದಕ್ಕೆ, ಚುಚ್ಚೋದಕ್ಕೆ ಅಥವಾ ಕತ್ತರಿಸೋದಕ್ಕೆ ಈಸಿ ಆಗುತ್ತೆ. ಮೊನಚಾಗಿಲ್ಲ ಅಂದರೆ ಹೆಚ್ಚಿನ ಒತ್ತಡ ಹಾಕ್ಬೇಕು. ಈಗ ಮೊಂಡಾದ ಚಾಕುವನ್ನು ತೆಗೆದುಕೊಂಡು ತರಕಾರಿ ಕಟ್ ಮಾಡೋಕೆ ಹೆಚ್ಚು ಬಲವನ್ನು ಹಾಕ್ಬೇಕು, ನಾವು ಹೆಚ್ಚು ಫೋರ್ಸ್ ಆಗಿ ಅದನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲೇ ಅರ್ಥ ಆಗುತ್ತೆ ಅಲ್ವಾ? ಸ್ಮಾಲರ್ ದ ಏರಿಯಾ, ಲಾರ್ಜರ್ ದ ಪ್ರೆಷರ್. ಅರ್ಥ ಆಯ್ತಾ? ಡು ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಆಲ್ಸೋ ಎಕ್ಸರ್ಟ್ ಪ್ರೆಷರ್? ಹಾಗಾದರೆ ಇದೇ ರೀತಿ ದ್ರವ ರೂಪದ ವಸ್ತು ಮತ್ತು ಅನಿಲ ರೂಪದ ವಸ್ತುಗಳ ಮೇಲೂ ಸಹ ಒತ್ತಡ ಉಂಟಾಗುತ್ತಾ? ಡಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಏರಿಯಾ ಆನ್ ವಿಚ್ ದ ಫೋರ್ಸ್ ಆಕ್ಟ್ಸ್? ಹಾಗಾದರೆ ದ್ರವ ರೂಪದ ವಸ್ತು ಮತ್ತು ಅನಿಲ ರೂಪದ ವಸ್ತುಗಳ ಮೇಲ್ಮೈನ ವಿಸ್ತೀರ್ಣ ಸಹ ಒತ್ತಡವನ್ನು ಒಳಗೊಂಡಿರುತ್ತಾ? ಅವುಗಳಲ್ಲೂ ಸಹ, ಅಂದರೆ ಈ ದ್ರವ ರೂಪ, ನೀರು ಅಥವಾ ಗಾಳಿ, ಇವುಗಳ ಮೇಲೂ ಒತ್ತಡ ಅನ್ನೋದು ಅವುಗಳ ಏರಿಯಾವನ್ನು, ಅಂದರೆ ಅವುಗಳ ವಿಸ್ತೀರ್ಣವನ್ನು ಒಳಗೊಂಡಿರುತ್ತಾ ಅಂತೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಲೆಟ್ ಅಸ್ ಫೈಂಡ್ ಔಟ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಹೌ ದ ಪ್ರೆಷರ್ ಆ್ಯಕ್ಟ್ ಆನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್? ದ್ರವ ರೂಪ ಮತ್ತು ಅನಿಲ ರೂಪದಲ್ಲಿ ಒತ್ತಡ ಅನ್ನೋದು ಹೇಗೆ ವರ್ತಿಸುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟಿರಲಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹಾಗೆ ಇನ್ನೊಂದು ಪಾಯಿಂಟ್ ಇಲ್ಲಿ ಮರೆತುಬಿಟ್ಟೆ, ಇವುಗಳ ಕಾಂಟ್ಯಾಕ್ಟಲ್ಲಿರಬೇಕು. ಯಾವುದೇ ಒಂದು ಬಲ ಉಂಟಾಗ್ತಿದೆ ಅಂದರೆ ಇವುಗಳ ಸಂಪರ್ಕದಲ್ಲಿರಬೇಕು. ಇದು ನೋಡಿ, ಸಂಪರ್ಕ ಅಂದರೆ ಇವುಗಳ ಟಚ್ಚಲ್ಲಿ. ಈ ಒಂದು ಸಂಪರ್ಕದಿಂದ ನಾವು ಆಗ್ತಕ್ಕಂಥ ಬಲ ಏನಾಗುತ್ತೆ, ಒತ್ತಡವಾಗಿ ಪ್ರೆಷರ್ ಉಂಟಾಗುತ್ತೆ ಅಂತೇಳಿ. ಓಕೆ, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಪ್ರೆಷರ್ ಆ್ಯಂಡ್ ಗಿವ್ 2 ಎಕ್ಸಾಂಪಲ್ಸ್ ಆಫ್ pressure and write a formula of pressure, and why we use a sharp knife to cutting and pursing. ಯಾಕೆ ಮೊನಚಾದಂತಹ ನೈಫನ್ನು ಬಳಸಬೇಕು ಅಂತೇಳಿ. ಆಯಿತಾ? ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಎಲ್ಲರೂ 2 or 3 ಟೈಮ್ಸ್ ಚೆನ್ನಾಗಿ ಟೆಕ್ಸ್ಟ್ ಬುಕ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಈಸಿಯಾಗಿ ಕ್ವಶನ್ಸ್ಗೆ, ಸೈನ್ಸ್ ಕ್ವಶನ್ಗೆ ಸೈಂಟಿಫಿಕ್ ರೀಸನ್ ಆಗಿ ಈಗ ಕೊಟ್ಟಂತಹ ಕೆಲವೊಂದು ಸೈಂಟಿಫಿಕ್ ವೈಜ್ಞಾನಿಕ ಕಾರಣಗಳನ್ನ ನೀಡೋದಕ್ಕೆ ಸುಲಭವಾಗುತ್ತೆ. 2 or 3 ಟೈಮ್ಸ್ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಅಲ್ಲಿ ಬರುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅಂದರೆ ಅದು ನಿಮಗೆ ತಕ್ಷಣಕ್ಕೆ ಸಿಗಬೇಕಲ್ವಾ. ಈಗ
ನೆಕ್ಸ್ಟ್ ಕ್ಲಾಸ್ ಯಾವಾಗ ಆಗ್ತಾರೋ ಅಂತ ಹುಡ್ಕೋದು ಸರ್ಚ್ ಮಾಡೋದು ವೆಯ್ಟ್ ಮಾಡೋದಕ್ಕಿಂತ ಸಬ್ಸ್ಕ್ರೈಬ್ ಆದರೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ನೆಕ್ಸ್ಟ್ ವೀಡಿಯೋಸ್ ನೋಡ್ಕೊಂಡು ಕಲ್ತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ. ಓಕೆ ಬೈ, ಥ್ಯಾಂಕ್ ಯು.